ಎಲ್ರಿಗೂ ಶ್ರೀರಾಮ ನವಮಿಯ ಶುಭಾಶಯಗಳು. ನವಮಿ ಅದ್ರ ಜೊತೆಲಿ ಭಾನುವಾರ ಎಲ್ಲ ಬಂದಿದ್ರು ಬೆಳಿಗ್ಗೆನೆ. ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲರಿಗೆ. ನಾನು ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿ ಶೂಟಿಂಗ್ ಹೋಗ್ತೀವಿ ಅಂದ್ಕೊಂಡು ಇವ್ರು ಪ್ರೆಸ್ ಮೀಟ್ ಇಟ್ಕೊಂಡ್ರು. ಬಟ್ ನವಮಿ ದಿನ ನಿಮಗೆಲ್ಲ ಸಿಕ್ಕಿದ್ದು ಖುಷಿ. ನಮ್ಮ ಇಡೀ ತಂಡ ಇಲ್ಲಿದೆ. ಫಸ್ಟು ನಮ್ಮ ರವಿ ಪ್ರೊಡ್ಯೂಸರು, ತುಂಬ ಹಳೆ ಪರಿಚಯ ನನಗೆ. ಭದ್ರಾವತಿ ರವಿ ಅಂದರು, ಗೊತ್ತಾಗಲಿಲ್ಲ ಫಸ್ಟ್ ಎದುರುಗಡೆ ಬಂದಾಗ ಗೊತ್ತಾಯಿತು ಇದು ನಮ್ಮ ಹಳೆ ಫಿಗರ್ ಇದು. ಒಳ್ಳೆಯದಾಗಿ ರವಿ ಅವರೇ, ಆಲ್ ದ ಬೆಸ್ಟ್. ನನಗೆ ಅವ್ರು ಹೇಳಿದ್ದೀನಿ, ನಾನು ಒಂದು ಆದಷ್ಟು ಬೇಗ ನಾನು ಡೇಟ್ಸ್ನ ಕೊಡ್ತೀನಿ, ನೀಟಾಗಿ ಮಾಡಿ. ದಯವಿಟ್ಟು ಇದೇ ವರ್ಷದಲ್ಲಿ ಬರಬೇಕು ನೀವು. ಇಲ್ಲ ಡೇಟ್ಸ್ ಆ ಕಡೆ ಡಿಲೇ ಆಗ್ಬಿಡುತ್ತೆ. ಈಗ ಸಬ್ಜೆಕ್ಟ್ ಕೇಳಿದಾಗ ನನಗನ್ಸಿದ್ದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅರಸು ಅಂತಾರೆ. ನನಗೆ ಮೆಸೇಜ್ ಹಾಕಿದ್ರು ಅರಸು ಅಂತಾರೆ ಅಂತ. ಇವನು ಯಾರು ಅರಸು ಅಂತಾರೆ ಅಂತ ಕಳಿಸ್ತೀನಿ ಮೆಸೇಜ್. ನಮ್ಮನೇನು ಅಂತಾರೆ ಹಂಗಾದ್ರೆ ಅಂತ. ನಾನು ಆಮೇಲೆ ಬರ್ತಾ ಇದ್ದು ಹೆಸರೇ ಅರಸು ಅಂತಾರೆ ಅಂತ. ನಾನು ಏನು ಅಂದ್ಕೊಂಡಿದ್ನೋ ಅದಕ್ಕಿಂತ ಅದ್ಭುತವಾಗಿ ಬರೆದಿದ್ದಾರೆ ಅರಸು ಅವರು. ನಮ್ಮಲ್ಲಿ ರೈಟರ್ಸ್ನ ಇನ್ನೂ ಹೆಚ್ಚೆಚ್ಚು ತರಬೇಕು ಅನ್ನೋದು ನನ್ನ ಮನಸ್ಸಿನ ಆಸೆ. ಆ ಥರದಲ್ಲಿ ಅರಸು ಅವರ ಒಂದಷ್ಟು ಸಾಂಗ್ಸ್ನ ಕೇಳಿದ್ದೀನಿ. ಆ ಡೈಲಾಗ್ಸು, ಆ ಸ್ಕ್ರಿಪ್ಟ್ ಕೇಳಿದಾಗಂತೂ ಭಾಳ ಖುಷಿಯಾಯಿತು. ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ನಮ್ಮ ಅರಸು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಅರಸು, ಒಳ್ಳೆಯದಾಗಲಿ. ಆ್ಯಂಡ್ ನನ್ನ ಆತ್ಮೀಯರು ರಘು ಅಣ್ಣ, ನಮ್ಮ ರವಿಯವರು ಎಲ್ಲ ಈ ಸಿನಿಮಾ ಮಾಡ್ತಿರೋದು ಖುಷಿ ಇದೆ. ಆ್ಯಂಡ್ ನಮ್ಮ ಕನ್ನಡ ಹಿಂದಿ ಅಮೃತ ಅವರು ಈ ಸಿನಿಮಾ ಮಾಡ್ತಿದ್ದಾರೆ. ಒಳ್ಳೆಯದಾಗಿ ನನಗೆ ಯಾವಾಗ ಅನಿಸ್ತದೆ. ಹಾಗೆ ನಾನು ಸುಜ್ಞಾನು ಮುಗುಳ್ನಾಗೆ ಜೊತೆಯಲ್ಲಿ ಕೆಲಸ ಮಾಡಿದ್ವಿ. ಅದಾದಮೇಲೆ ಇದನ್ನು ನಾನು ಫಸ್ಟು ಮೀಟಿಂಗೆಲ್ಲ ಆದಮೇಲೆ ಸುಜ್ಞಾನ್ ಅವರ ಫಿಲ್ಮು ನೋಡಿ, ಸ್ಟೋರಿ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ. ಅದ್ರ ಜೊತೆಲಿ ಇವತ್ತು ಬಿಕಾಸ್ ನಮ್ಮ ಮೇಕಿಂಗ್ ಸ್ಟೈಲು ಅಷ್ಟೇ ಚೆನ್ನಾಗಿರಬೇಕು, ಕ್ಲಾಸ್ ಆಗಿರಬೇಕು ಅಂತ ಹೇಳಿದಾಗ ನಮ್ಮ ಅವ್ರು ಸರ್ ಫಿಲ್ಮ್ ಏನು ಬೇಕೋ ಮಾಡ್ತೀನಿ ಸರ್ ಅಂದರು. ಸೊ ಮಾಡ್ತಾರೆ ಈಗ. ಸೊ ನೀವು ನನಗೆ ಒಂದು ಒಳ್ಳೆ ಔಟ್ಪುಟ್ ಬೇಕು ಈ ಸಿನಿಮಾಗೆ. ವೆರಿ ಕಲರ್ಫುಲ್, ವೆರಿ ಹ್ಯಾಪಿ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದರೆ ಸುದ್ದಿ ಅವ್ರು ಕೂಡ ಈ ಸಿನಿಮಾ ಮಾಡ್ತಾರೆ. ಆಲ್ ದ ಬೆಸ್ಟ್ ಸುದ್ದಿ. ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಇಷ್ಟಾದಾಯಕ ನಮ್ಮ ಅರಸು ಹೇಳಿದ್ರು ಕಥೆ ಬಗ್ಗೆ ಹೇಳ್ತಾರೆ, ಸಿನಿಮಾ ಬಗ್ಗೆ ಹೇಳ್ತಾರೆ. ನಂಗೆ ಗೊತ್ತಿರೋದಿಷ್ಟು, ಈ ಕಥೆ ಹೇಳಿದ್ರೆ ಸೀನ್ ನಂಬರ್ 1ರಿಂದ 80ರವರೆಗೂ ಡೈಲಾಗ್ ಹೇಳ್ಕೊಂಡು ಮುಗಿಸ್ಕೋಬೇಕು. ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ. ಜೊತೆಲಿ ನಮ್ಮ ವೇದಿಕೆ ಮೇಲೆ ಇವತ್ತು ನಮ್ಮ ಸಚಿನ್ ಇದ್ದಾನೆ. ಹಾಗೆ ನಮ್ಮ ನಿರ್ಮಾಪಕರು ಉದಯ್ ಮೆಹ್ತಾ ಅವರು ಕೂಡ ಬಂದಿದ್ದಾರೆ. ಉದಯ್ ಮೆಹ್ತಾ ಅವರು ನಮ್ಮ ಅರಸು ಲವ್ ಇನ್ ಮಂಡ್ಯ ಸಿನಿಮಾನ ಒಟ್ಟಿಗೆ ಮಾಡಿದರು. ಸೊ ಅವರ ಒಂದು ವಿಶಸ್ನ ಹೇಳೋಕ್ಕೆ ಬಂದಿದ್ದಾರೆ. ಹಾಗೆ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ, ಗೌರು ಜೊತೆಯೆಲ್ಲ. ಸೊ ನಿಮ್ಮೆಲ್ಲರೂ ವಿಶಸ್ ಇರಲಿ, ಮತ್ತೆ ಸಿಗ್ತಿರೋಣ. ಓಕೆ, ದಿಸ್ ಫಿಲ್ಮ್ ವಿಲ್ ಬಿ ಒಂದು ಬೇರೆ ಥರದ್ದೇ ಒಂದು ಖುಷಿ ಕೊಡುತ್ತೆ ಎಲ್ಲರಿಗೂ. ಬೇರೆ ಏನಾದರೂ ಟೈಟ್ಲ್ ಇಲ್ಲ ಬೇಡ ಅಲ್ಲ, ನಾನು ಹೇಳಿ ಅಂದರು, ಸಾರಿ ಹೇಳ್ತಾರೆ, ಹೇಳು ಅಂತ ಹೇಳ್ತೀನಿ. ಟೈಟ್ಲ್ ರಿವೀಲ್ ಒಂದು ಟೀಸರ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಟೈಟಲ್ ಆದ ನಂತರ ಅದನ್ನೆಲ್ಲ ಮತ್ತೆ ಕರೆದು ನಮ್ಮ ಪ್ರೊಡ್ಯೂಸರು ಟೈಟ್ಲ್ ರಿವೀಲ್ ಮಾಡೋಣ ಅಂತ ಅವರು ಮಾತ್ಕೊಂಡಿದ್ದೀನಿ. ಅವರು ಅದೇ ಪ್ರಕಾರವಾಗಿದ್ದಾರೆ. ಆ ಟೈಟ್ಲ್ ರಿವೀಲ್ ಆಗುತ್ತೆ. ಈಗ ನಾವಾಗಲೇ ಹೇಳ್ಬಿಟ್ಟಿದ್ರೆ ಇದು ಬರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಜೈ ಸೀತಾರಾಮ್, ಜೈ ಶ್ರೀರಾಮ್. ಒಳ್ಳೆಯದಾಗಿ ಮತ್ತೆ ಎಲ್ಲ ಚಾನಲ್ ಬರ್ತೀವಿ ಬಿಡು. ಇವಾಗ ಇನ್ನೂ ಬರ್ತಾರೆ, ವಿನಾಯಕನು ಬರ್ತಾರೆ. ಇಲ್ಲಿ ಯಾರು ಅದರಿಗೆ ರವಿ ಅವರು ನಮ್ಮ ನಿರ್ಮಾಪಕರಾಗಿ ಚಿತ್ರವನ್ನು ಕೊಟ್ಟಿದ್ದಾರೆ. ಅವ್ರನ್ನ ಸುಮಾರು ಒಂದು 20 ವರ್ಷ ನೋಡ್ತಿದ್ವಿ. ನಾವು ಭದ್ರಾವತಿ ಸೈಡ್ ಹೋಗಿದ್ರೆ ಒಳ್ಳೆ ರಾಸಮೌಳ, ಒಳ್ಳೊಳ್ಳೆ ಪಾಪ ನಮ್ಮ ಸಿನಿಮಾದವ್ರು ಯಾರು ಭದ್ರಾವತಿ ಸೈಡ್ ಹೋದರೆ ಅವರೇ. ಇವತ್ತು ಅವರು
ಮಾಡ್ತಾರೆ. ಎಲ್ಲಿ ಹಿಂಗ್ ಮಾತಾಡಲ್ಲ ಅವರು ಅವ್ರಿಗೆ ಸ್ವಾಗತ, ಅವ್ರಿಗೆ ಒಳ್ಳೇದಾಗಲಿ, ನೂರಾರು ಸಿನಿಮಾಗಳು ಕನ್ನಡದಲ್ಲಿ ಮಾಡಲಿ ಅಂತ ಹೇಳ್ತೀನಿ. ಇನ್ನು ಅರಸೋರು ಒಂದು ರೀತಿ ನಮಗೆ ಇನ್ನು ಈಗ ನಮಗೆ ಶುರುವಾಗ್ತಿದೆ. ನಮ್ಮ ಸಂಭಾಷಣೆಕಾರರೆಲ್ಲ ಡೈರೆಕ್ಟ್ ಆಗ್ತಿದ್ದಾರೆ, ಡ್ಯಾನ್ಸ್ ಮಾಡ್ತಿದ್ದೆಲ್ಲ ಡೈರೆಕ್ಟ್ ಆಗ್ತಿದ್ದಾರೆ, ಎಡಿಟರ್ಗಳು ಇನ್ನು ಈಗ ಶುರುವಾಗ್ತಿದೆ. ಈಗಲೇ ನಮ್ಗೆ ಆಲೇ ಬೇರೆ ಥರದ್ದು ಏನೇನೋ ಎಫೆಕ್ಟ್ ಶುರುವಾಗಿ ಏನೇನೋ ಆಗ್ತಿದೆ. ನಮ್ಮಲ್ಲೇ ಹುಟ್ಟಬೇಕು ಎಲ್ಲ ಥರದ್ದು ಕಲಾವಿದರು ಅನ್ನೋದೊಂದು ಆಸೆ, ಅದು ಈಗ ಸ್ಟಾರ್ಟ್ ಆಗ್ತಿದೆ. ಹಾಗೆ ಅರಸೋರ್ದು 2ನೇ ಪಿಕ್ಚರು, ಅವ್ರಿಗೆ ಸಂಭಾಷಣೆಕಾರ ಹಾಡುಗಳು ಬರ್ಕೊಂಡು ತುಂಬ ಎಂಜಾಯ್ ಮಾಡಿದ್ದೀವಿ. ಅರಸು ಅಂತ ಅರೆಯಲ್ಲ, ಅರಸೋನೆ. ನಾವು ಗಣಪವ್ರ ಜೊತೆ ಕೆಲಸ ಮಾಡೋದಕ್ಕಂತೂ ಅದೊಂಥರ ಸುವರ್ಣ ಕಾಲ, ಸುವರ್ಣ ಭಸ್ಮ ಎಲ್ಲ ಆಗಿರ್ಬೋದು. ಯಾಕೆಂದರೆ ಮೊನ್ನೆ ನಾವು ಎಲ್ಲರೂ ಎಂಜಾಯ್ ಮಾಡಿರೋದು ಕುಕ್ಕಂ ಪ್ರಾಣಿ ಸತಿ, ಅದನ್ನು ಹೆಂಗಾಯಿತು ಏನಾಯಿತು ಅದೆಲ್ಲ ಮಾತಾಡಿದ್ವಿ. ಮತ್ತು ಎಲ್ಲರೂ ಮತ್ತೆ ಒಂದು ಪಕ್ಕ ಇನ್ನು ಟೀಮ್ ಸೇರ್ಕೊಂಡು ಮಾಡ್ತಿರೋದು ನಮಗೆಲ್ಲರಿಗೂ ಒಂದು ರೀತಿಯಾದ ಒಂಥರ ಜಂಪಿಂಗ್ ತೋರಿಕೊಂಡು ಖುಷಿಯಿಂದ ಕೆಲಸ ಮಾಡ್ತೀವಿ. ಅಸೋರೆ ಭಾಳ ಖುಷಿ ಆಗ್ತಿದೆ. ಒಳ್ಳೆಯದಾಗಲಿ ರವಿಯವರೇ, ನಿಮಗೂ ಒಳ್ಳೆಯದಾಗಲಿ. ಮತ್ತು ನಮ್ಮ ರವಿಶಂಕರ್ ಗೌಡ್ರು ಇನ್ನೂ ಸುಮಾರು ಯಾರು ಸೇರ್ಸೋರಪ್ಪ ಈ ಸಿನಿಮಾದಲ್ಲೆಲ್ಲ. ನಮ್ಮ ಎಂಟ್ರಿ ಯಾರು ಗೊತ್ತಿಲ್ಲ, ಅವನು ಒಳ್ಳೇದಾಗಲಪ್ಪ, ಅವರು ಒಳ್ಳೆಯದು. ಅದಕ್ಕೆ ಗೊತ್ತಿಲ್ಲ, ನನಗೆ ಎಂಟ್ರನೇ ಹಾಕಲ್ಲ, ಎಲ್ಲರೂ ಸಾಯಿಸ್ಬಿಡ್ತಾರೆ. ನನ್ಗೆ ಹಳೆ ಬಟ್ಟೆ ಕೊಟ್ಬಿಡ್ತಾರೆ, ಹೆಂಗೋ ಅಂಬತ್ತು ಹೋಗೋದ್ಬಿಟ್ಟು ಅಂತಿರ್ತೀನಿ ಮಾಡ್ತಾರೆ. ಅದಕ್ಕೆ ಇದ್ರಲ್ಲಿ ಐತೆ ಅಂದ್ರೆ ಅದಕ್ಕೆ ಯಾರು ಮಕ್ಕಳು ಮೊದ್ಲಿಂದ ಸಿಕ್ಕಾಪಟ್ಟೆ ಮಕ್ಳವ್ರೆ. ನೀವು ಫೋಟೋ ತೋರಿಸ್ತಿರ್ಲಿಲ್ಲ, ಬೇಡ ಬಿಡಿ ಸರ್ ನಿಮ್ಗೆ ಯಾಕೆ ಅಂತ ಅಂಥದ್ದು ಇಲ್ಲ, ಏನು ಬೇಡ ಮನ್ಸಲ್ಲಿ ಅಂದ್ ಕಡೆ ಬಿಡೋರು ನನಗೆ, ಹಂಗೆ ಮಾಡೋರು ನನಗೆ. ಸುಮಾರು ಸಿನಿಮಾ ಹಂಗೆ ಮಾಡೋರೆ. ಈ ಸರಿ ಇಲ್ಲ, ಏನೋ ಕೊಟ್ಟವ್ರು, ಒಳ್ಳೇದಾಗಲಿ. ಟೈಟ್ಲು ಇಲ್ಲ ಆಯ್ತಾಯ್ತು, ಗೌಡ್ರು ಕೊಡ್ತೀನಿ ಗೌಡ್ರು ತಲೆ ಕೊಡ್ರಿ. ಎಲ್ಲಿಗೆ ಜೈ ಶ್ರೀರಾಮ್, ಶ್ರೀರಾಮ ಭಾಷೆಗಳು. ಮೊದಲಿಗೆ ನಮ್ಮ ಭದ್ರಾವತಿ ಹಿರಿಯವರು ಮೊದಲ ಬಾರಿಗೆ ಈ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆಗಮಿಸಿ ಚಿತ್ರವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, ಮತ್ತಷ್ಟು ಸಿನಿಮಾಗಳನ್ನು ಮಾಡುವಂಥ ಶಕ್ತಿಯನ್ನು ಅವರಿಗೆ ಭಗವಂತ ನೀಡಲಿ ಅಂತ ಕೇಳ್ಕೊತೀನಿ. ಅಲ್ಲ ಅರಸು ಅಂತಾರೆ ಅವರಿಗೆ. ಇದು 2ನೇ ಸಿನಿಮಾ. ಲವ್ ಇನ್ ಮಂಡ್ಯ ಅಂತ ಮಾಡಿದರು. ಈ ಸಿನಿಮಾ ಲವ್ ಇನ್ ಇಂಡಿಯಾ ಆಗಲಿ ಅಂತ ನನ್ನ ಒಂದು ಭಾವನೆ, ಆಸೆ. ಸೊ ಹಾಗೆ ನಮ್ಮ ಗಣಪತಿ ಜೊತೆ ಇದು 927ನೇ ಸಿನಿಮಾ ನಂದು. ಸೊ ಒಂದು ಒಳ್ಳೆ ತಂಡವನ್ನು ನಮ್ಮ ಅರಸು ಕಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಅಂತ ಹೊರಟಿದ್ದಾರೆ. ನಿಜವಾಗ್ಲೂ ನಮ್ಮ ಶಕ್ತಿ ಮೀರಿ ಈ ಚಿತ್ರದಲ್ಲಿ ಅಭಿನಯಿಸಿ ಇದನ್ನು ದೊಡ್ಡ ಮಟ್ಟದ ಹಿಟ್ಟು ಮಾಡಬೇಕು ಅಂತ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಮಾತಾಡೋಕ್ಕಾಗ್ತಾಯಿಲ್ಲ, ತುಂಬ ಪ್ರೆಷರ್ ಮಾಡ್ತಾ ಇದ್ದಾರೆ. ಯಾವ ಈಗಿಂದಲ್ಲ, ಎಲ್ಲ ಆಗಿಂದನೂ ಆಗಿದ್ದೀನಿ. ಸೊ ಹಾಗಾಗಿ ಜೊತೆಗೆ ನಮ್ಮ ಜ್ಞಾನಮೂರ್ತಿ ನನ್ನ ಪಯಣ ಚಿತ್ರದ ಮೊದಲನೇ ಕ್ಯಾಮರಾಮನ್ ಆಗಿರೋದು, ಮತ್ತೆ ಅವರ ಜೊತೆ ಸುವರ್ಣ ಅವಕಾಶ ಬಂದಿದೆ, ಸುವರ್ಣ ಅವಕಾಶ. ಹಾಗೆ ಶ್ರೀರಾಮನವಮಿಯ ದಿನದಂದು ಹನುಮಾನ್ ಚಿತ್ರದಲ್ಲಿ ನಡೆಸಿದಂಥ ನಮ್ಮ ಅಮೃತ ಅಯ್ಯರವರು ಇದೊಂದು ಸಂತೋಷವಾದ ವಿಚಾರ. ಅವರ ಬಾಯಲ್ಲಿ ನಮ್ಮ ಕನ್ನಡ ಚಿತ್ರದ ಬಗ್ಗೆ ಏನಂತ ಕೇಳ್ತಕ್ಕಂಥ ಆಗ್ತಿದೆ. ಮೇಡಮ್ ಸ್ವಲ್ಪ ಜೋರಾಗಿ ಮಾತಾಡಿ, ಸೌಂಡ್ ಇಲ್ಲ, ಸ್ಪೀಕರ್ ದೂರ ಇದೆ. ಫುಲ್ಲು ಹಲೋ. ಬೆಲ್ಲಡಿಸಿದೆ ಇದೆ ಕೇಳಿಸಲ್ಲ ಇದು. ಬೈಕ್ ಹಾಕಿಲ್ವ ಇದು ಜಾಬ್ ಮಾಡಿದ್ಯಾ? ಹಲೋ ಹಲೋ.
ಬ್ರದರ್ ಇಲ್ಲಿ ಬ್ರದರ್ ಸ್ಪೀಕರ್ ಇಲ್ಲಿ ಇಡಕ್ಕಿಲ್ಲ ಅಷ್ಟೇ ಕಣ ಅವಾಗೆ ಮಾಡ್ಬೇಕು ಮನೋಣ ಅವಾಗೆ ಬಂದ ಸ್ಪೀಕರ್ ಇಲ್ಲಿ ಆಗಿತ್ತಪ್ಪ. ಲವ್ ಸ್ಟೋರಿ ನನಗೆ ಫಸ್ಟು ಬಂದು ನನಗೆ ಶಿವಮೊಗ್ಗಕ್ಕೆ ಬೇಕು ಅಂತ ತಗೊಂಡವ್ರು ಅವ್ರ ಪ್ಯಾಷನ್ನು ಸಿನಿಮಾ ಮೇಲೆ ಅವತ್ತೇ ನನಗೆ ಅರ್ಥ ಆಯಿತು. ಅಂದರೆ ಅವರು ಎಲ್ಲ ಸಿನಿಮಾನು ಡಿಸ್ಟ್ರಿಬ್ಯೂಟ್ ಮಾಡಲ್ಲ, ಅವರು ಸೆಲೆಕ್ಟೆಡ್ ಸಿನಿಮಾನೇ ತಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಹಂಗಾಗಿ ಅವರು ಒಳ್ಳೆ ಟೇಸ್ಟ್ ಇರೋ ಪ್ರೊಡ್ಯೂಸರ್ ಆಗ್ತಾರೆ. ಸರ್ ನಿಮಗೆ ಈ ಸಿನಿಮಾದಿಂದ ಒಳ್ಳೆಯದಾಗಲಿ, ನಿಮ್ಮ ಪ್ರೊಡಕ್ಷನ್ ಹೌಸು ಇನ್ನೂ ಹಲವಾರು ಚಿತ್ರಗಳು ಪ್ರೊಡ್ಯೂಸ್ ಮಾಡೋ ಥರ ಆಗಲಿ. ಆಮೇಲೆ ನಮ್ಮ ಡೈರೆಕ್ಟರ್ ಬಗ್ಗೆ ನವೀನ್ ಮಂಡ್ಯ, ನಾನು ಅವರು ಜೊತೆ ಕೆಲಸ ಮಾಡಿದ್ದು ಸಿನಿಮಾ ತುಂಬ ಹಠವಾದಿ ಛಲ. ಅಂದರೆ ಅವ್ರಿಗೆ ಏನು ಬೇಕೋ ಅದನ್ನು ತುಂಬ ಕ್ಲಿಯರ್ ಆಗಿರ್ತಾರೆ, ಇದು ಬೇಕು ಅಂದರೆ ಅದನ್ನು ಮಾಡೇ ಮಾಡ್ತಾರೆ. ಸೊ ಹಂಗಾಗಿ ಒಂದು ಕ್ಲಾರಿಟಿ ಇರೋ ಒಬ್ಬ ಡೈರೆಕ್ಟ್ರು. ಸೊ ಅವರು ಮತ್ತು ಗಣೇಶ್ ಸರ್ ಅವರ ಕಾಂಬಿನೇಷನ್ನು ಹೆಂಗೆ ಮೂಡು ಬರುತ್ತೆ ಅನ್ನೋದಲ್ಲ, ಖಂಡಿತ ಸೂಪರ್ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸುಮ್ನವರು ಒಂದು ಟೀಮ್ ಅವರು ಕಟ್ಟಿದ್ದಾರೆ. ಸೊ ನಮ್ಮ ನವೀನ್ ಮಂಡ್ಯನಲ್ಲಿ ವಿಜುವಲ್ಸು ನಾವು ಇವತ್ತು ಒಕ್ಕೋರಿ ಬಿಟ್ಲ ಸಾಂಗ್ ತಂದರೆ ಅದಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡಿಕೊಟ್ಟಿದ್ದಾರೆ. ಸೊ ಅಕ್ಷಯ್ ಇಡೀ ತಂಡ, ಆಮೇಲೆ ಜೊತೆಗೆ ನನ್ನ ಫೇವ್ರೇಟ್ಸು ಇವರಿಬ್ಬರು ಯಾರು ರಂಗಣ್ಣ ಸರು ಮತ್ತು ನಮ್ಮ ಗೌಡ್ರು. ಸರ್ ನೀವು ಆಲ್ ಟೈಮ್ ಸರ್, ನೀವು ಆಲ್ ಟೈಮ್ ಇವನು ನಾವು ಕೆಳಗೆ ಇಲ್ಲ ಆಲ್ ಟೈಮ್ ಅಂದರೆ ಸರ್ ಇತ್ತೀಚೆಗೆ ನಿಜ ಹೇಳ್ತೀನಿ, ಫಾರೆಸ್ಟ್ ಸಿನಿಮಾನ ಸರ್ ನಂಬರ್ ತಗೊಂಡು ಮಾಡಿ ಫೋನ್ ಮಾಡಿ ಸರ್ ಅವ್ರಿಗೆ ಸಿನಿಮಾ ಪಾತ್ರ ಅದು ಅಂತ ಅಷ್ಟು ಖುಷಿ ಕೊಟ್ಟಿರ್ತಾರೆ. ಸೊ ಹಂಗಾಗಿ ಇಡೀ ತಂಡ ವೆಲ್ಕಮ್ ಮೇಡಮ್ ಕನ್ನಡ ಇಂಡಸ್ಟ್ರಿಗೆ. ಸೊ ಇಡೀ ತಂಡಕ್ಕೆ ಶುಭ ಹಾರೈಸ್ತೀನಿ. ಈ ಸೂಪರ್ ಹಿಟ್ ಆಗುತ್ತೆ ಈ ಸಿನಿಮಾ, ಆದಷ್ಟು ಬೇಗ ತೆರೆಗೆ ತನ್ನಿ ಸರ್. ಥ್ಯಾಂಕ್ ಯು. ಹೊಸ ಅಂತ ಜೊತೆ ಆಗಲೇ ನವೀನ ಸಿನಿಮಾದಲ್ಲಿ ಸಿನಿಮಾ ಮಾಡಿದ್ವಿ. ಸೊ ನನಗೆ ಕಾಂಬಿನೇಷನ್ ಚೆನ್ನಾಗಿದೆ ಅಂದ್ಕೊಂಡು, ಸೊ ಅದ್ರ ಜೊತೆಗೆ ಎಡಿಟ್ ನಮ್ಮ ಅಕ್ಷಯ್ ಕೂಡ ಇದ್ದಾರೆ. ಸೊ ನಮ್ಮ ಈ ಟೀಮು ಇನ್ನೊಂದು ಹೊಸ ಈ ಪ್ರೊಡಕ್ಷನ್ ನಂಬರ್ 1 ಎಲ್ಲ ಮಾಡ್ತಾಯಿದ್ವಿ. ಸೊ ಇದರಲ್ಲಿ ನಾನು ಇಂಪಾರ್ಟೆಂಟ್ ಥಿಂಗ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸ್ಕ್ರಿಪ್ಟು ನಾವು ಯೂಸಲಿ 1 ಟೈಮ್ 2 ಟೈಮ್ಸು ಅಷ್ಟೇ ಅರ್ಥ ಆಗದೆ ಸರಿ ಓದ್ತಿದ್ದೆ. ಆದರೆ ಈ ಸ್ಕ್ರಿಪ್ಟು ನಾನು ಊರಿಂದ ನಾನು ಸರಿ ಓದಿದ್ದೆ. ಯಾಕೆ ಅಂತಂದರೆ ನಾನು ಓದುವಾಗೆ ನನಗೆ ಸಾಕಷ್ಟು ಖುಷಿ ಕೊಡ್ತಾ ಇದ್ದಂಥ ಸ್ಕ್ರಿಪ್ಟ್ ಇದು. ನನಗೆ ಟೈಮ್ ಸ್ವಲ್ಪ ಅವಕಾಶ ಸಿಕ್ತು ಆಫೀಸಲ್ಲೇ ನಂಬರ್ ಆಫ್ ಟೈಮ್ಸ್ ಓದಿದ್ದೀನಿ. ಸೊ ನಾನು ಎಂಜಾಯ್ ಮಾಡಿದ್ದೀನಿ ಸಾಕಷ್ಟು. ನಾನೇ ಓದಬೇಕಂದ್ರೆ ಒಂದ್ಸಲಿ ಗಣೇಶ್ ಅವರಿಗೆ ಸ್ಕ್ರಿಪ್ಟ್ ರೀಡಿಂಗ್ ಕೊಡಬೇಕಂದ್ರೆ ಇವ್ರ ಜೊತೆನೂ ಹೋಗಿದೆ. ಅವರು ರೀಡಿಂಗ್ ಕೊಟ್ಟಿದ್ದ ರೀತಿಯಲ್ಲಿ ನಾವು ಓದಿದ್ವಿ. ತುಂಬಾ ಸ್ಕ್ರಿಪ್ಟು ಸ್ಟಿಲ್ ಲಾಸ್ಟ್ ಒಂದು ಇಡೀ ಸಿನಿಮಾ ಮುಗಿಸುವಂಥ ಫ್ಯಾಮಿಲಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಆಗುವ ಕೆಲಸ ಮಾಡ್ತಾ ಇರ್ತೀನಿ, ನನಗೆ ಭಾಳ ಖುಷಿ ಇದೆ. ಅದರ ನಿರ್ಮಾಪಕರಾಗಿ ಭದ್ರಾವತಿ ರವಿ ಸರು ಒಂದು ಹೊಸ ಪ್ರಯತ್ನ ಮಾಡಿ ಮಾಡ್ತಿದ್ದಾರೆ. ಅವರು ಒಳ್ಳೆಯದಾಗಲಿ, ಈ ಥರ ಸಾವಿರಾರು ದಿನ ಸಿನಿಮಾಗಳು ಮಾಡಲಿ ಅಂತ ಹೇಳಿ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ಈಗ ಸಿನಿಮಾದ ಮೇನ್ ಪಿಲ್ಲರು ಈ ಸಿನಿಮಾ ಪ್ರಾರಂಭ ಆಗಲಿಕ್ಕೆ ಮುಂದೆ ಬರಲಿಕ್ಕೆ ಮುಖ್ಯವಾದ ಕಾರಣಕರ್ತರು ಒಂದು ಸಿನಿಮಾದ ನಿರ್ಮಾಪಕರು ಭದ್ರಾವತಿ ರವಿ ಅವರು ಇದೆರಡು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಶ್ರೀರಾಮನವಮಿ ಶುಭಾಶಯಗಳು. ನಾನು ಸಿನಿಮಾ ಇಂಡಸ್ಟ್ರಿ ಹೊಸದಾಗಿಲ್ಲ. ಮೊದಲನೇ ಸಿನಿಮಾ ಮುಂಗಾರು ಮಳೆ ಸಿನಿಮಾ ರಿಲೀಸ್ ಮಾಡಿದ್ರು ನಮ್ಮ ಗಣೇಶನ್ ಅವರು ಹೋಗ್ತಿದ್ದಾರೆ. ಮೊದಲನೇ ಸಿನಿಮಾ ಮುಂಗಾರು ಮಳೆ ಸಿನಿಮಾ ತಗೊಂಡು ಫಸ್ಟ್ ರಿಲೀಸ್ ಮಾಡಿದ್ರು. ನಮಗೆ ಹಾಗಾಗಿ ಸಿನಿಮಾ ಮಾಡಬೇಕು ಮಾತ್ರ ಗಣೇಶನ ಬಸ್ಸಿಗೆ ಕೊರೋನಾ ಟೈಮಲ್ಲಿ ಅದು ಮಾಡಿದ್ರೆ ಅವರಷ್ಟು ಪ್ರಿಪೇರ್ ಮಾಡಿ ಸಿನಿಮಾ ನೀವು ಹೇಳೋದಿಲ್ಲ ಯೋಗ ಮತ್ತು ಯೋಗ್ಯತೆ ಎರಡು. ಒಳ್ಳೆ ಬರಹಗಾರ ಸಿಗಕ್ಕೆ ಒಬ್ಬ ಸ್ಟಾರ್ಗೆ ಯೋಗ ಇರಬೇಕು. ನೀವೇ ಹೇಳಿದಂಗೆ ಯೋಗ ಯೋಗ್ಯತೆ ಎರಡು ಇರಬೇಕಲ್ಲ, ಹಾಗೆ ಸ್ವಲ್ಪ ಟೈಮ್ ತೊಗೊಂಡಿದೆ. ಅದಕ್ಕೆ ಕಾರಣ ಇದೆ. 10 ವರ್ಷದ ನಂತರ ನಾವು ಸಿನಿಮಾ ಮಾಡಬೇಕು ಅಂತಂದರೆ
ಸಿನಿಮಾದಲ್ಲಿ ಎರಡು ರೀತಿ ಒಂದು ಹೊಂದ್ಕೊಂಡು ಸಿನಿಮಾ ಮಾಡೋದು, ಎರಡನೇದು ಅಂದ್ಕೊಂಡಾಗ ಸಿನಿಮಾ ಮಾಡೋದು. ನಾನು ಎರಡನೇ ಕ್ಯಾಟಗರೀಸ್ ಆ ಕಾರಣದಿಂದ ನಾನು 10 ವರ್ಷ ಇರ್ಬೋದು. ನಾನು ಅಂದ್ಕೊಂಡಾಗೆ ಸಿನಿಮಾ ಮಾಡಲಿಕ್ಕೆ ಹೋಗಿದ್ದೀವಿ. ಆ ಅಂದ್ಕೊಂಡಾಗ ಸಿನಿಮಾ ಮಾಡಲಿಕ್ಕೆ ಗಣೇಶ್ ಅವರಿಗೆ ಪ್ಲಸ್ ಜೊತೆಗೆ ನಮ್ಮ ರವಿ ಸರ್ ಸಾಥ್ ಕೊಟ್ಟಿದ್ದಾರೆ. ಇವರಿಬ್ಬರು ಸಾಕು ಸಿನಿಮಾ ಮುಗಿಯೋವರೆಗೂ ಏರ್ತಾ ಹೋಗ್ತಿದ್ದಾರೆ. ಖಂಡಿತವಾಗ್ಲೂ ಈ ಸಿನಿಮಾ ನೀವೇನು ನಿರೀಕ್ಷೆ ಮಾಡಿದರೆ ಅದಕ್ಕಿಂತ 2 ಪಟ್ಟು ಯಶಸ್ಸು ಕಾಣೋದ್ರಲ್ಲಿ ಅತಿಶಯೋಕ್ತಿ ಏನಿಲ್ಲ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬ ಋಣಿಯಿಂದ 10 ವರ್ಷಗಳ ನಂತರ ಒಬ್ಬರು ನಿರ್ದೇಶಕನ ನಂಬ್ತಾರೆ ಅಂತಂದರೆ ತುಂಬ ಟೈಮ್ ಆಗ್ತದೆ. ಅದಕ್ಕೆ ನಾನು ರವಿ ಸರ್ಗೆ ಅದೇ ಬರ್ಬೋದು ಧನ್ಯವಾದ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.